Good afternoon, friends. Hello, okay. The pious gratefulness written by Joseph T. Renaldi. Okay na? Gratefulness meaning is ಕೃತಜ್ಞತೆ. ಅದಕ್ಕೆ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ gratefulness ಅಂತ meaning ಬರುತ್ತೆ. Okay, ಇವ್ರ ಬಗ್ಗೆ ನಾವು ಮಾಡೋಣ, ಪರಿಚಯ ಮಾಡ್ಕೊಳ್ಳೋಣ. ಲೆಟರ್ ಅಂಡ್ ಇಂಟರ್ ಅನ್ನುವಂತಹ ಒಂದು ದೇಶದಲ್ಲಿ ಏನು ಮಾಡ್ತಾರೆ, ಜೋಸೆಫ್ ಟಿ ರೆನಾಲ್ಡಿ ಅನ್ನೋರು ತೆರ್ಮೋನ ನೀಟರ್ ಪ್ಲೇಸ್ ಅಲ್ಲಿ ಅವರು ಹುಟ್ಟಿದ ದಿನಾಂಕ ಬಂದು 1930 ಅಂಡ್ ಪ್ಲಸ್ ಅವರ ಡೆತ್ ಆಗಿದ್ದು 2020 ಓಕೆನಾ. ಅಂಡ್ ಇವರ ಎಜುಕೇಶನ್ ಬಂದು ಎಲ್ಲಾಗಿದೆ ಅಂದ್ರೆ ವಿಲ್ಬರ್ಟ್ ಹೈಸ್ಕೂಲ್, ವೆಸ್ಟರ್ ಮರಿಯಲ್ ಅಂಡ್ ಕಾಲೇಜ್, ಈ ಒಂದು ಸ್ಥಳದಲ್ಲಿ ಏನಾಗ್ತಾರೆ ಅವರು ಒಂದು ಎಜುಕೇಶನ್ ಮಾಡ್ತಾರೆ. ನೆಕ್ಸ್ಟ್ ಆಫ್ಟರ್ ದ ಎಜುಕೇಶನ್ ಈಸ್ ರೆನಾಲ್ಡಿ ಏನ್ ಮಾಡ್ತಾರೆ, ಮಿಲಿಟರಿ ಸರ್ವಿಸಸ್ ಅಂತಂದ್ರೆ ಈ ಜಾಯಿನ್ ದ ಮಿಲಿಟರಿ ಸರ್ವಿಸ್ ಅಂತಂದ್ರೆ ಮಿಲಿಟರಿಗೆ ಏನ್ ಮಾಡ್ತಾರೆ ಅವರು ಸರ್ವಿಸ್ ಮಾಡೋದಕ್ಕೆ ಅಥವಾ ಅಲ್ಲಿ ಜಾಬ್ಗೆ ಸೇರ್ಕೋತಾರೆ. USAF ಜಪಾನ್ ಅಂಡ್ ಕೊರಿಯಾ ಈ ಒಂದು ಎರಡು ದೇಶದಲ್ಲಿ ಏನ್ ಮಾಡ್ತಾರೆ ಅವರು ಒಂದು ಮಿಲಿಟರಿ ಸರ್ವಿಸ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ. ಇವರ 40 ಇಯರ್ ಆಫ್ ಲೈಫ್ ಅಲ್ಲಿ ಏನಾಗಿರ್ತಾರೆ ಅವರು ಟೀಚರ್ ಆಗಿರ್ತಾರೆ, ಎಜುಕೇಟರ್ ಆಗಿರ್ತಾರೆ. ಆ ಒಂದು 40 ಇಯರ್ ಅವರು ಆ ಒಂದು ಎಜುಕೇಶನ್ ಫೀಲ್ಡ್ ಅಲ್ಲಿ ಏನ್ ಮಾಡ್ತಾರೆ ಅವರು ಕಳೆದಿದ್ದಾರೆ. ಹಾಗೆ ಅವರ ಹಾಬೀಸ್ ಅಂತಂದ್ರೆ ರೈಟಿಂಗ್ ಇರ್ಬೋದು, ರೈಟಿಂಗ್ ಅಲ್ಲಿ ನಾವೆಲ್ ಅಂಡ್ ಪೋಯಮ್ಸ್ ಮತ್ತೆ ಸ್ಟೋರಿಗಳು, ಇದರದ್ದು ಒಂದು ಹಾಬೀಸ್ ಇರುತ್ತೆ. ಮತ್ತೆ ನೋಡಿ ಆರ್ಟ್ ಅಂಡ್ ಫುಡ್ ಡ್ರಾಪ್. ಆರ್ಟ್ ಅಂತಂದ್ರೆ ಕಲೆ, ಚಿತ್ರ ಬಿಡುವಂತದ್ದು ಇರ್ಬೋದು. ಮತ್ತೆ ಫುಡ್ ಡ್ರಾಪ್ ಮೀನ್ಸ್ ಗ್ರೇಟ್ಫುಲ್ನೆಸ್ ಅಂತ ಪೋಯಮ್. ಗ್ರೇಟ್ಫುಲ್ ಅಂತಂದ್ರೆ ಆಗಲೇ ನಾನು ಮೀನಿಂಗ್ ಕೃತಜ್ಞತೆಯನ್ನು ಸಲ್ಲಿಸುವುದು. ದೇವರು ನಮಗೆ ಅಥವಾ ನಮ್ಮ ಜೀವನಕ್ಕೆ, ನಮ್ಮ ಜೀವನವನ್ನು ಸಾಗಿಸುವುದಕ್ಕೆ ನಮಗೆ ಬೇರೆ ಏನೇನು ಕೊಟ್ಟಿದ್ದಾರೆ, ಏನೇನು ನೀಡಿದ್ದಾರೆ. ಫಾರ್ ಎಕ್ಸಾಂಪಲ್ ಕೈಗಳಿರ್ಬೋದು, ಕಾಲು ಇರ್ಬೋದು, ಕಣ್ಣು, ಕಿವಿ ಇರ್ಬೋದು, ಅಥವಾ ಈ ದೇಹ ಇರ್ಬೋದು. ಈ ಎಲ್ಲ ಆರ್ಗನ್ಸ್ಗಳು, 5 ಸೆನ್ಸ್ ಆರ್ಗನ್ಸ್ಗಳು ಎಷ್ಟು ಮುಖ್ಯ ಅಂತ ನಮಗೆ ಏನು ಗೊತ್ತಿದೆ. ಬಟ್ ಅದಕ್ಕೆ ನಾವು ಕೃತಜ್ಞತೆಯನ್ನು ಹೇಗೆ ಹೇಳ್ಬೋದು ಅಂತ ಏನ್ ಮಾಡ್ತಾರೆ ಇಲ್ಲಿ ಜೋಸೆಫ್ ಟಿ ರೆನಾಲ್ಡಿ ಅವರು ಈ ಒಂದು ಪೋಯಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಅದನ್ನ ಹೇಳ್ಬಿಟ್ಟು ಅದ್ರ ಎಕ್ಸ್ಪ್ಲನೇಷನ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಏನಾದ್ರು ಡೌಟ್ ಇದ್ರೆ ನೀವು ನನ್ನ ಕೇಳಿ. My name is Sharda. I am explaining to first stanza. I am grateful for the eyes that I can see the activity that can be done by me. Gratefulness for eyes. Eyes are like the lamps of our life. Without them, the whole world would be in darkness. Through them, we see the mother's gentle face, the beauty of nature, the light of knowledge, and the depth of emotion. Eyes guide every dream, every step, and second stanza. I am grateful for the ears that I may hear, that soften of those who need me near. Gratefulness for ears. Ears are the tools to the music of life. Through them we experience another's sweet words of friends, laughter of teachers, students, that chirping of birds in nature, and the soothing melodies of music. Without ears, the word. ಅಂಡ್ ಫಸ್ಟ್ ನಾವು ಯಾವ್ದ್ರ ಬಗ್ಗೆ ಹೇಳ್ಕೊಂಡ್ವಿ, ಐಸ್ ಬಗ್ಗೆ ಮತ್ತೆ ಇಯರ್ ಬಗ್ಗೆ. ಯಾವ್ದ್ರ ಬಗ್ಗೆ ಹೇಳ್ಕೊಂಡ್ರು, ಲಿಪ್ಸ್. ಅಂದ್ರೆ ಲಿಪ್ಸ್ ಅನ್ನೋದು ನಮಗೆ ಎಷ್ಟು ಮುಖ್ಯ, ಅದರಿಂದ ನಮಗೆ ಏನೇನು ಸಿಗುತ್ತೆ, ಅಥವಾ ಲಿಪ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಏನ್ ಮಾಡ್ತಾರೆ ಪೈಂಟ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದ ಲಿಪ್ಸ್ ದಟ್ ಮೈಟ್ ಸ್ಪೀಕ್. ಅಂತಂದ್ರೆ ನಾನು ಮಾತಾಡೋದಕ್ಕೆ ಅಥವಾ ನಾನು ಇನ್ನೊಬ್ಬರಿಗೆ ಹೇಳೋದಕ್ಕೆ ನನಗೆ ಎಷ್ಟು ಸಹಾಯ ಆಗುತ್ತೆ, ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಏನ್ ಮಾಡ್ತಾರೆ ಆ ಒಂದು ಲಿಪ್ಸ್ ನ ತಗೊಂಡು ಪೊಯೆಟ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಇಂಪಾರ್ಟೆನ್ಸ್ ನ ಅಥವಾ ಅದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸ್ತಾರೆ. ವರ್ಡ್ಸ್ ಆಫ್ ಕಂಫರ್ಟ್ ಅಂಡ್ ಪೀಸ್ ಟು ಆಲ್
who see ಅಂದ್ರೆ ವರ್ಡ್ಸ್ ನ ನಾನು ಕಂಫರ್ಟಬಲ್ ಆಗಿ ಏನ್ ಮಾಡ್ಬೋದು ಮಾತಾಡಬಹುದು ಹೇಳ್ಬೋದು ಎಕ್ಸ್ಪ್ರೆಸ್ ಮಾಡ್ಬೋದು ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕಮ್ಯುನಿಕೇಶನ್ ಅನ್ನೋದನ್ನ ಚೆನ್ನಾಗಿ ಮಾಡ್ಬೋದು ಫೀಲಿಂಗ್ಸ್ ನ ಏನ್ ಮಾಡ್ಬೋದು ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಏನ್ ಮಾಡ್ತಾರೆ ನಾವು ಪೊಯೆಟ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. My name is Ramendra. I am the A from grade 1. Today I am explaining about gratefulness of mind. First I will read the poem of the fourth stanza. I am grateful for a mind that I might know how to guide those who need me so. This is the poem, and I will reading about the passage of gratefulness for mind. The mind is a precious gift that helps us think, learn, and understand life. With our mind, we can imagine, create, solve problems, and make good decisions. It guides us to choose what is right and keeps us away from what is wrong. The mind is also gives us peace, happiness, and strength to face challenges. Being grateful to the mind means keeping it calm, positive, and using it for good thoughts and actions. Truly, the mind is the light of our life, and we should always thank it. Thank you. ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಕನ್ನಡದಲ್ಲಿ. ಮೈಂಡು ಒಂದು ಮನುಷ್ಯ ಒಂದು ಬಾಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಅದು ನಮಗೆ ಓದನ್ನು ಕೊಡುತ್ತೆ, ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಎಲ್ಲ ಕ್ವೆಶ್ಚನ್ಸ್ನ ಮತ್ತು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇಟ್ ಈಸ್ ಅ ಪಾರ್ಟ್ ದಟ್ we understand all the mind, and we take decisions and peace, happiness, and strength to face and challenges. Being grateful to the mind means keeping it calm, positive thinking, and good thoughts and actions. Great was the hands that ಅದಕ್ಕೆ ದೇವರು ನಮಗೆ ಏನು ಮಾಡಿದ್ದಾರೆ ಗಿಫ್ಟ್ ಟು ದ ಹ್ಯಾಂಡ್ಸ್. ಸೊ ವಿ ಆರ್ ಪ್ರೇ ಟು ದ ಗಾಡ್ ಅಂದ್ರೆ ನಾವು ದೇವರಿಗೆ ಮಾಡಬೇಕು, ಯಾವಾಗಲೂ ಪ್ರೇ ಮಾಡಬೇಕು. ನನಗೆ 5 ಸೆನ್ಸ್ ಆರ್ಗನ್ ಕೊಟ್ಟಿದೆಯಪ್ಪ ದೇವರೇ, ನಾನು ನಿಮಗೆ ಯಾವಾಗಲೂ ಕೃತಜ್ಞತೆಯಾಗಿರ್ತೀನಿ. ನೀನು ಕೊಟ್ಟಿರುವ ಈ ಒಂದು ಗಿಫ್ಟ್ಗಳನ್ನು ನಾನೇನ್ ಮಾಡ್ತೀನಿ, ತುಂಬಾ ಚೆನ್ನಾಗಿ ಕಾಪಾಡ್ಕೊತೀನಿ, ತುಂಬಾ ಚೆನ್ನಾಗಿ ನೋಡ್ಕೊತೀನಿ ಅಂತ ಏನ್ ಮಾಡ್ತಿದ್ದಾರೆ ಪೊಯೆಟ್ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. Grateful for women's life is grateful gift for all it gives you the sense to see the beauty of the world, to think, to love, to learn, and to live. Throughout life we can explanation enjoy. ಬೇಕಾದಂತಹ ಎಲ್ಲ 5 ಇಂಪಾರ್ಟೆಂಟ್ ಆರ್ಗನ್ಸ್ ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಗೆ ಕೃತಜ್ಞತೆ ಹೇಳ್ಬೋದು, ಅಥವಾ ಯಾವಾಗ ನಾನು ದೇವರಿಗೆ ಚಿರಋಣಿಯಾಗಿರ್ತೀನಿ, ನಾನು ದೇವರಿಗೆ ಏನ್ ಮಾಡ್ತೀನಿ, ಪ್ರೇರಣೆ ಮಾಡ್ತೀನಿ. ಅದಕ್ಕೆ ಯಾವಾಗ ನಾನು ಗ್ರೇಟ್ಫುಲ್ನೆಸ್ ನ ಹೇಳ್ತೀನಿ ಅಂತಂದ್ರೆ ಈ ಒಂದು ಮಾನವ ಜನ್ಮವನ್ನು ನಾನು ಸದುಪಯೋಗ ಪಡಿಸ್ಕೊತೀನಿ ಅಂತ ಏನ್ ಮಾಡ್ತಿದ್ದಾರೆ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಮುಖಾಂತರ ವೀರೇಶ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇಷ್ಟು ಅರ್ಥ ಆಗಿದೆ ಅಲ್ವಾ? ಇದನ್ನ ನಾವು ವಿಡಿಯೋ ಮುಖಾಂತರ ಏನ್ ಮಾಡೋಣ ನೋಡೋಣ. Eyes, nose, tongue, ear. These 4 organs are on the face.
ಅದಕ್ಕೆ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಇನ್ ಅಂದ್ರೆ ಏನು, ಒಳಗಡೆ ಅಲ್ವಾ, ಇದು ಒಳಗಡೆ ಹೋಗುತ್ತೆ. ಬಿಹೈಂಡ್ ಅಂತಂದ್ರೆ ಅದರ ಹಿಂದೆ. ನೆಕ್ಸ್ಟ್ ಬಿಟ್ವೀನ್ ಅಂದ್ರೆ ಮಧ್ಯ. ಬಿಟ್ವೀನ್ ಅಂದ್ರೆ ಮಧ್ಯ. ಮಧ್ಯ ಅಂತಂದ್ರೆ ಎರಡು. ಇನ್ ಮೀನ್ಸ್ ಒಳಗಡೆ, ಆನ್ ಮೀನ್ಸ್ ಮೇಲ್ಗಡೆ, ಅಂಡರ್ ಮೀನ್ಸ್ ಒಳಗಡೆ, ನೆಕ್ಸ್ಟ್ ಮೀನ್ಸ್ ಮುಂದ್ಗಡೆ, ಬಿಹೈಂಡ್ ಮೀನ್ಸ್ ಹಿಂದ್ಗಡೆ, ಬಿಸೈಡ್ ಮೀನ್ಸ್ ಅದ್ರ ಸೈಡು, ಬಿಟ್ವೀನ್ ಮೀನ್ಸ್ ಮಧ್ಯದೊಳಗೆ, ಇನ್ ಫ್ರಂಟ್ ಮೀನ್ಸ್ ಅದ್ರ ಮುಂದ್ಗಡೆ.